ಮತ್ತೊಂದು ಕಡೆ ಶಾಸಕ ಪ್ರಿಯಾಕೃಷ್ಣ ಬೆಂಬಲಿಗರ ಪ್ರತಿಭಟನೆ. ಗೋವಿಂದರಾಜನಗರ ಕ್ಷೇತ್ರದ ಶಾಸಕರಾಗಿರುವಂತಹ ಪ್ರಿಯಾಕೃಷ್ಣ ಅವರು ಸಚಿವ ಸಂಪುಟದಲ್ಲಿ ಸ್ಥಾನವನ್ನ ಪಡೆಯುತ್ತಾರೆ. ಈ ಬಾರಿ ಯುವ ನಾಯಕರಿಗೆ ಮಣಿಯನ್ನ ಹಾಕಲಾಗುತ್ತೆ ಅನ್ನುವಂತಹ ನಿರೀಕ್ಷೆಯನ್ನ ಬೆಂಬಲಿಗರು ಇಟ್ಕೊಂಡಿದ್ರು. ಅಂಥ ಚರ್ಚೆಗಳು ಕೂಡ ಆಗ್ತಾ ಇತ್ತು. ಆದ್ರೆ ಫೈನಲ್ ಲಿಸ್ಟ್ ಬಂದಾಗಿದೆ. ಪ್ರಿಯಾಕೃಷ್ಣ ಅವರ ಹೆಸರು ಲಿಸ್ಟ್ ನಲ್ಲಿಲ್ಲ. ಹೀಗಾಗಿ ಬೆಂಬಲಿಗರು ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಸಹೋದ್ಯೋಗಿ ರಾಹುಲ್ ನೀಡ್ತಾ ಹೋಗ್ತಾರೆ. ರಾಹುಲ್, ಪ್ರತಿಭಟನೆ ಆರಂಭವಾಗಿದೆ. ಪ್ರಿಯಾಕೃಷ್ಣ ಬೆಂಬಲಿಗರು ಕೂಡ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ಒಂದ್ ಕಡೆ ಮೈಸೂರಿನಲ್ಲಿ ನರಸಿಂಹರಾಜ ಕ್ಷೇತ್ರದಲ್ಲಿ ತನ್ವೀರ್ ಸೇಠ್ ಬೆಂಬಲಿಗರ ಆಕ್ರೋಶ ಸ್ಫೋಟವಾಗ್ತಾ ಇದ್ದ ಹಾಗೆ ಇಲ್ಲಿ ಬೆಂಗಳೂರಿನಲ್ಲಿ ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಪ್ರಿಯಾಕೃಷ್ಣ ಬೆಂಬಲಿಗರ ಆಕ್ರೋಶ ಸ್ಫೋಟವಾಗಿದೆ. ಹೆಚ್ಚಿನ ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ಯಾವ ರೀತಿ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ರಾಹುಲ್? ವಿಜಯಶ್ರೀ, ಹಾಗೆ ನೋಡೋ ಹಾಗಿದ್ರೆ ಸತತವಾಗಿ ವಿಜಯನಗರ ಕ್ಷೇತ್ರದಲ್ಲಿ ಎಂ ಕೃಷ್ಣಪ್ಪನವರು ಗೆಲ್ತಾ ಬಂದಿದ್ದಾರೆ. ಶಾಸಕರಾಗಿ ಸತತವಾಗಿ ಅವರು ಅದನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಕಡೆಯಲ್ಲಿ ಪಕ್ಕದ ಕ್ಷೇತ್ರ ಆದಂತಹ ಗೋವಿಂದರಾಜನಗರ ಕ್ಷೇತ್ರದಲ್ಲೂ ಕೂಡ ಪ್ರಿಯಾಕೃಷ್ಣ ಅವರು 3ನೇ ಬಾರಿ MLA ಆಗ್ತಿರುವಂತದ್ದು. ಹಾಗೆ ನೋಡಿದ್ರೆ ಈ ರೀತಿಯಾದಂತಹ ಒಂದು ಹೈ ಡ್ರಾಮಾ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲೂ ಕೂಡ ವ್ಯಕ್ತವಾಗಿತ್ತು. ಯಾಕೆಂತಂದ್ರೆ ಯಾವಾಗ ಅಲ್ಲಿ ಮಂತ್ರಿ ಸ್ಥಾನವನ್ನ ಹಂಚಲಾಗಿತ್ತು ಆಗ ಇಬ್ಬರು ಹೆಸರನ್ನು ಕೂಡ ಕೈ ಬಿಡಲಾಗಿತ್ತು. ಅದರ ಜೊತೆಗೆ ಖುದ್ದಾಗಿ ಆಗ ಉಪಮುಖ್ಯಮಂತ್ರಿ ಆಗಿದ್ದಂತಹ DK ಶಿವಕುಮಾರ್ ಅವರು ಖುದ್ದಾಗಿ ಅವರ ಮನೆಗೆ ಬಂದು ಎಂ ಕೃಷ್ಣಪ್ಪನವರ ಮನೆಗೆ ಬಂದು ಅವರ ಸಮಾಧಾನ ಮಾಡುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಎಲ್ಲ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಅಧಿಕಾರ ಹಸ್ತಾಂತರ ಆದ ನಂತರ ಮತ್ತೊಮ್ಮೆ ನಮಗೆ ಒಂದು ಅವಕಾಶ ಸಿಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಎಂ ಕೃಷ್ಣಪ್ಪನವರು ಜೊತೆಗೆ ಪ್ರಿಯಾಕೃಷ್ಣ ಅವರು ಕೂಡ ಇದ್ದಿದ್ದು ಖಂಡಿತವಾಗ್ಲೂ ಸತ್ಯ. ಯಾಕೆಂತಂದ್ರೆ ಅವರ ಬೆಂಬಲಿಗರೇ ಇದರ ಬಗ್ಗೆ ಖುದ್ದಾಗಿ ಬಹಿರಂಗವಾಗಿಯೇ ಕ್ಷೇತ್ರದೆಲ್ಲದಾದ್ಯಂತ ಅವರು ಅದನ್ನ ಹೇಳ್ಕೊಂಡು ಬಂದಿದ್ರು. ಅದರ ಜೊತೆಗೆ ಈಗ ಹೊಸ ಪಟ್ಟಿ ಏನ್ ರಿಲೀಸ್ ಆಗಿದೆ, ಈ ಬಾರಿ ಕೂಡ ವಂಚನೆ ಆಗಿರೋದ್ರಿಂದ ಅವರಿಗೆ ಯಾವುದೇ ರೀತಿಯಾದಂತಹ ಸ್ಥಾನಮಾನ ಸಿಗದೆ ಇರೋದ್ರಿಂದ ಈಗ ಮತ್ತೊಮ್ಮೆ ಅವರ ಬೆಂಬಲಿಗರು ಭುಗಿಲೆದ್ದಿದ್ದಾರೆ. ಅದರ ಜೊತೆಗೆ ಇಡೀ ಕ್ಷೇತ್ರದಾದ್ಯಂತ ಪ್ರತಿಭಟನೆಯನ್ನ ಮಾಡಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರು ಕೇಳ್ತಿರುವಂತದ್ದು ಒಂದೇ ಪ್ರಶ್ನೆ, ಸತತವಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಗೆಲ್ತಾ ಬಂದು ಪಕ್ಷನಿಷ್ಠರಾಗಿದ್ದು ಕೂಡ ಅದರ ಜೊತೆಗೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲಾ ರೀತಿಯಾದಂತಹ ಸಂಘಟನೆಯನ್ನ ಮಾಡಿ ಕೂಡ ಈ ವಂಚನೆ ಯಾಕಾಗಿ? ಕೃಷ್ಣಪ್ಪನವರು ಪ್ರಿಯಾಕೃಷ್ಣ ಅವರು ಏನ್ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಅಂಥದ್ದು? ಸೊ ಹೀಗಾಗಿ ಈ ಬಾರಿ ಕೂಡ ಸಿಗದೆ ಇರುವಂತದ್ದು ಅವರ ಬೆಂಬಲಿಗರಲ್ಲಿ ಭಾರಿ ನಿರಾಸೆಯನ್ನ ಉಂಟು ಮಾಡಿದೆ ವಿಜಯಶ್ರೀ. ಹಾಗೂ ಬಹುಶಃ ಬೇರೆ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನುವಂಥದ್ದು ಕಷ್ಟ ಸಾಧ್ಯ. ಆದ್ರೂ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ಗೆ ತಮ್ಮ ಕೋಪ ಇನ್ನೂ ಕೂಡ ಇದೆ ಅನ್ನೋದನ್ನ ಅವರು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ವಿಧಗಳಲ್ಲೂ ಕೂಡ ಅವರು ಅದನ್ನ ಹೈಕಮಾಂಡ್ ಗಮನಕ್ಕೆ, ರಾಜ್ಯ ನಾಯಕರ ಗಮನಕ್ಕೆ ತರಬಹುದು. ವಿದ್ಯೇಶ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.